ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. भारत माता के डॉक्टर बाबा साहेब अंबेडकर के डॉक्टर बाबा साहेब अंबेडकर के जगजीवन मोहन के जगजीवन मोहन के डॉक्टर बी आर अंबेडकर के ಹತ್ತೊಂಬತ್ತನೇ ವರ್ಷದ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಬೇತ್ಮಂಗಲ ಪಂಚಾಯಿತಿಯಿಂದ. ಬಾಬು ಜಗಜೀವನ್ ರಾಮರಾವ್ ಅವರ ಒಂದು ಜೀವನದಲ್ಲಿ ಅತಿಯಾದಂಥ ಒಂದು ಶೋಷಣೆಗೆ ಒಳಪಟ್ಟು ಕೂಡ ಈ ದೇಶದ ಉಪ ಪ್ರಧಾನಿಗಳಾದಂಥ ಒಬ್ಬ ದಿಟ್ಟ ರಾಜಕಾರಣಿ ಅಂತ ಹೇಳ್ಬೋದು. ಅವರು ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಭಾಗಿಯಾಗಿರ್ತಾರೆ. ಅದೇ ರೀತಿಯಾಗಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಒಬ್ಬ ರಾಜಕಾರಣಿಯಾಗಿ, ವಿಶೇಷವಾಗಿ ಬಿಹಾರದಲ್ಲಿ ಮುಂಚೂಣಿಯ ರಾಜಕಾರಣಿಯಾಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿರ್ತಾರೆ. ಅದರ ಜೊತೆಗೆ ಅವರು ಏನು ನಮ್ಮ ಭಾರತ ದೇಶ ಸರ್ಕಾರ ಆಳ್ವಿಕೆಗೆ ಬಂದ ಮೇಲೆ ಸುಮಾರು ಇಲಾಖೆಗಳ ಸಚಿವರಾಗಿ, ರೈಲ್ವೆ ಸಚಿವರಾಗಿ, ಈಗ ಕೃಷಿ ಸಚಿವರಾಗಿ, ಹಸಿರು ಕ್ರಾಂತಿ ಹರಿಕಾರರಂತಾನೆ ಬಾಬು ಜಗಜೀವನ್ ರಾಮ್ ಅವ್ರನ್ನ ಕರೀತಾರೆ. ಆ ನಿಟ್ಟಿನಲ್ಲಿ ಇವತ್ತೇನು ನಾವೆಲ್ಲ ಕೂಡ ಒಂದು ಜಯಂತಿನ ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ಕೊಡಬೇಕಾದಂಥ ಗೌರವವನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ವಿಜೃಂಭಣೆಯಿಂದ ಈ ಜಯಂತಿಯನ್ನು ಆಚರಣೆ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಭೀಮ್. ಇವತ್ತು ಜಗಜೀವನ್ ರಾವ್ ಅವರ 119ನೇ ಜಯಂತಿಯ ಅಂಗವಾಗಿ ಬೇತ್ಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಗ್ರಾಮಸ್ಥರು ಹಾಗೂ ಎಲ್ಲ ಮುಖಂಡರು ಸೇರಿ ಜಗಜೀವನ್ ರಾಮ್ ಜಯಂತಿಯನ್ನು ವಿಜೃಂಭಣೆಯಿಂದ ಪೂಜಾ ಕಾರ್ಯಕ್ರಮ ಹಾಗೂ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಬೇತ್ಮಂಗಲದ ಗ್ರಾಮದ ಮುಖಂಡರು ಹಾಗೂ ಸಮಾಜದ ಮುಖಂಡರು ಬಂದು ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ, ಜಗಜೀವನ್ ರಾಮನವರು ಈ ಭಾರತ ದೇಶದ ಉಪ ಪ್ರಧಾನಿಯಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಅನೇಕ ಕೇಂದ್ರದಲ್ಲಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿ ಬಿಹಾರ ರಾಜ್ಯದಲ್ಲಿ ಹುಟ್ಟಿ ಈ ದೇಶಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿರ್ತಾರೆ. ಇವರ ಜಯಂತಿಯನ್ನು ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ವಿಜೃಂಭಣೆಯಿಂದ ನಡಿಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವರ್ಷದ ಬಾಬು ಜಗಜೀವನ್ ರಾವ್ ಅವರ ಜಯಂತಿಯನ್ನು ಬೇತ್ಮಂಗಲ ಪಂಚಾಯಿತಿ ವತಿಯಿಂದ ಆಚರಿಸಲಾಯಿತು, ಸಮರ್ಪಣೆ ಮಾಡಲಾಯಿತು. ಜಗಜೀವನ್ ರಾವ್ ಅವರು 1908ರಲ್ಲಿ ಏಪ್ರಿಲ್ 5ರಂದು ಜನಿಸಿದರು. ಅವರು ಬಿಹಾರದ ಚಾತ್ವಾ ಗ್ರಾಮದಲ್ಲಿ ಜನಿಸಿದರು. ಅವರು ಸಾಮಾಜಿಕ ಮತ್ತು ಪ್ರಾಮಾಣಿಕತೆಯನ್ನು ನಡೆಸಿಕೊಂಡು ಹೋದರು. ಇಷ್ಟೆಲ್ಲಕ್ಕೆ ಇಷ್ಟ ಜಿಲ್ಲಾಧಿಕಾರಿಗಳು ಬೇತ್ಮಂಗಲ ಗ್ರಾಮ ಪಂಚಾಯತಿ ವತಿಯಿಂದ ಬೇತ್ಮಂಗಲದಲ್ಲಿ ಜಗಜೀವನ್ ರಾಮ್ 119ನೇ ವರ್ಷದ ಜಗಜೀವನ್ ರಾಮ್ ಜಯಂತಿಯನ್ನು ಅರ್ಥಪೂರ್ಣವಾಗಿ ಇಲ್ಲಿ ನೆರವೇರಿಸಿ ಗ್ರಾಮ ಪಂಚಾಯತಿಯಲ್ಲಿ ನೆರವೇರಿಸಿ ಹಾಗೂ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಒಂದು ವ್ಯವಸ್ಥೆಯಲ್ಲಿ ಅನುಗುಣವಾಗಿ ನಡೆಸಿಕೊಟ್ಟಿದ್ದಾರೆ. ಅಂದರೆ ಈಗ ಇದರಲ್ಲಿ ಅಧಿಕಾರಿಗಳು ಸೋಷಿಯಲ್ ವೆಲ್ಫೇರ್ ಆಫೀಸು
ಮತ್ತು SC ಕಾರ್ಪೊರೇಷನ್ ಎಲ್ಲನೂ ಕೂಡ ಇಲ್ಲಿ ಸಾಮಾಜಿಕವಾಗಿ ಇದಕ್ಕೆ ಸ್ಪಂದಿಸಬೇಕು. ಆದರೂ ಕೂಡ ಅವರು ಯಾರನ್ನು ಕೂಡ ದಲಿತರಿಗೆ ಈ ಅಂಬೇಡ್ಕರ್ ಜಯಂತಿಯ ಪೂರ್ವಭಾವಿ ಸಭೆಗೂ ಸಹ ಯಾರಿಗೂ ಆಹ್ವಾನವನ್ನು ನೀಡದೆ ಸುಮ್ಮನೆ ಫೋನ್ ಕರೆಯನ್ನು ಮಾಡಿ ತಿರಸ್ಕರಿಸಿದ್ದಾರೆ. ಇದನ್ನು ಮುಂದಿನ ದಿನಗಳಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಪೇಪರ್ಗಳನ್ನು ಈ ಆಫೀಸ್ಗಳಲ್ಲಿ ಇಷ್ಟು ಅಷ್ಟು ಅಂತ ಲೆಕ್ಕ ಬರ್ತಾರೆ ಸ್ಟೇಷನರಿ. ಅದೇ ಇದು ದಲಿತ ಸಂಘಟನೆಗಳಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇದುವರೆಗೂ ಕೂಡ ಯಾರಿಗೂ ಕೂಡ ಒಂದು ಪೇಪರ್ ಮುಖಾಂತರ ಆಗಲಿ ಒಂದು ಅರ್ಜಿ ಮುಖಾಂತರ ಅವ್ರು ಗೌರವ ಸಲ್ಲಿಸ್ತಕ್ಕಂಥ ವ್ಯವಸ್ಥೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೂ ಇಲ್ಲ, ಇಲ್ಲಿರ್ತಕ್ಕಂಥ SC ಕಾರ್ಪೊರೇಷನ್ವರೆಗೂ ಇಲ್ಲ. ಈ ಅಂಬೇಡ್ಕರ್ ಜಯಂತಿ ಮಾಡೋಕ್ಕೆ ಮಾತ್ರ ಅದು ಅರ್ಥಪೂರ್ಣವಾಗಿ ಪೂರ್ವ ಸಭೆ ಅಂತ ಕರೀತಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಒಂದು ದಿವಸ ಕೂಡ ಬಂದು ಯಾರು ಕೂಡ ಇಲ್ಲೇನಾಗಿದೆ ಏನು ಹೋಗಿದೆ ಅಂತ ಇಲಾಖೆ ವತಿಯಿಂದ ಯಾರು ಕೂಡ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲ. ಆದ ಕಾರಣ ಇಲ್ಲಿ ನಾವು ಸುಮಾರು ವರ್ಷಗಳಿಂದ ಅರ್ಜಿಗಳನ್ನು ಕೊಟ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಈ ವಾಹನಗಳನ್ನು ನಿಲ್ಲಿಸಬೇಕು, ಈ ಮಶಾಣ ಇವರು ನಮಗೆ ಯಾರು ಸತ್ತೋಗ್ತಾರೆ, ಯಾರು ಮದುವೆ ಆಗ್ತದೆ, ಎಲ್ಲ ವೆಹಿಕಲ್ಸ್ಗೆ ಪಾರ್ಕಿಂಗ್ ಆಗಿಬಿಟ್ಟಿದೆ. ಇದನ್ನು ಅವ್ರಿಗೆ ಗೌರವ ತರ್ತಕ್ಕಂಥ ಕಳಂಕ ಆಗ್ತಾ ಇದೆ. ಆ ಗೌರವದಿಂದ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸಿದ್ದೀವಿ. ಅದನ್ನು ವ್ಯವಸ್ಥಿತದಲ್ಲಿ ನಡೆಸ್ಕೋಬೇಕು. ಆಗಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಸೋಷಿಯಲ್ ವೆಲ್ಫೇರ್ ಆಫೀಸ್ ಡಿಪಾರ್ಟ್ಮೆಂಟು ಖಂಡನೆ ಮಾಡ್ತಾರೆ ದಲಿತ ಸಂಘಟನೆಗಳಿಗೆ. ಕಾರಣ ಏನಂದರೆ ಒಂದು ಅರ್ಜಿ ಮುಖಾಂತರ ಅವ್ರು ಗೌರವ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಯಾರು ಕೂಡ ಅದರಲ್ಲಿ ಇವರು ಭಾಗವಹಿಸಿ ಮೊದಲು ಹಿಂದಿನ ದಿನಗಳಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಈ ಸೂಪರ್ಡೆಂಟ್ಸ್ ಯಾರಿದ್ದಾರೆ ಆಯಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವ್ರಿಗೆ ಲೆಟ್ರ್ ಕೊಟ್ಟು ಅದೇ ದಲಿತ ಸಂಘಟನೆ ಮುಖಂಡರಿಗೆ ಎಲ್ರಿಗೂ ಕೂಡ ಗೌರವ ಕೊಡ್ತಾಯಿದ್ರು. ಈಗ ಅಲ್ಲಿ ಕುಂತ್ಕೊಂಡು ಫೋನ್ ಮುಖಾಂತರ ಮಾತಾಡಿ ಅವ್ರು ಸಿಕ್ಕಿಲ್ಲ. ಸುಮಾರು ಜನಕ್ಕೆ ಈ ಅಂಬೇಡ್ಕರ್ ಜಯಂತಿ ಪೂರ್ವಭಾವ ಸಭೆಗೆ ಯಾರಿಗೂ ಇನ್ಫಾರ್ಮೇಷನ್ ಇಲ್ಲದೆ ಹೆಚ್ಚು ಕಮ್ಮಿಗಳು ಮಾಡಿದ್ದಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಇದರ ಆಗಬಾರ್ದು. ಈ ಪುತ್ಥಳಿಯನ್ನು ನಾವು ಮೊದಲಿಂದ ಕೂಡ ಏನು ಹೇಳ್ತಾ ಇದ್ದೀವಿ, ಇಲ್ಲಿ ಕಂಚಿನ ಒಂದು ಪುತ್ಥಳಿಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಬೇಡಿಕೆಯನ್ನು 3 ವರ್ಷಗಳಿಂದ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೂ ಕೂಡ ಯಾರು ಕೂಡ ಈ ಭಾಗದ ಲೀಡರ್ಸ್ ಆಗ್ಬೋದು, ಎಲ್ಲರೂ ನಾನು ದಲಿತ ಸಂಘಟನೆ ದಲಿತರು ಅಂತ ಸಮಾಜ ಸೇವೆ ಇನ್ನೊಂದು ಎಲ್ಲ ಮಾಡ್ತಾ ಇದ್ದಾರೆ. ಈ ಬೇತ್ಮಂಗಲದಲ್ಲಿ ಅಂಬೇಡ್ಕರ್ ಪುತ್ಥಳಿ ಇಲ್ಲೂ ಮಾತ್ರ ನಿಕ್ಕಿದ್ದೀವಿ, ಕೆಜಪಲ್ಲಿ ಇಕ್ಕಿದ್ದೀವಿ. ಸುತ್ತಮುತ್ತಲ ಹಳ್ಳಿಗೆಲ್ಲ ಕೂಡ ಬೇತ್ಮಂಗಲ ಅಂತಕ್ಕಂಥ ಒಂದು ಹೆಸರಿದೆ. ಅದನ್ನು ಉಳಿಸ್ಕೊಳ್ಬೇಕು ಅಂತ ತಮ್ಮೆಲ್ಲರನ್ನು ಕಡೆಕಡೆಯಾಗಿ ಮನವಿ ಮಾಡ್ಕೊತಾ ಇದ್ದೀವಿ. ನಾವು ಈಗ ಇದರಲ್ಲಿ ಸ್ವಚ್ಛತೆ ಮಾಡೋದಕ್ಕೆ ನಮ್ಮ ಗ್ರಾಮ ಪಂಚಾಯತಿಯವರು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇದು ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಬರೋ ವರ್ಷದೊಳಗೆ ಇಲ್ಲಿ ಅಂಬೇಡ್ಕರ್ ಭವನ ಬೇತ್ಮಂಗಲದಲ್ಲಿ ಇದುವರೆಗೂ ಯಾವುದೇ ಹಳ್ಳಿಯಲ್ಲಿ ಅಂಬೇಡ್ಕರ್ ಭವನ ಇದೆ. ಬೇತ್ಮಂಗಲದಲ್ಲಿ ಸುಮಾರು ಕೋಟ್ಯಾಂತರ ಜಾಗ ಇದ್ದು ಕೂಡ ಅಂಬೇಡ್ಕರ್ ಭವನ ಮಾಡೋದಕ್ಕೆ ವ್ಯವಸ್ಥಿತಿಯಲ್ಲಿ ಮಾಡಿಕೊಡ್ತಾ ಇಲ್ಲ. ಇವನ್ನೆಲ್ಲ ಕೂಡ ಕಾರ್ಯರೂಪಕ್ಕೆ ತಂದು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷದೊಳಗೆ ಇದು ಕಂಚಿನ ಪದಕ ಮಾಡಬೇಕು. ಬಂಗಾರಪೇಟೆಯಲ್ಲಿ ಏನು ಇವಾಗ ಅಂಬೇಡ್ಕರ್ ಪುತ್ಥಳಿಗೆ ವ್ಯವಸ್ಥೆಯಲ್ಲಿ ಮಾಡಿದಾರೋ ಇದು ತಾಲೂಕು ಹೆಡ್ ಕ್ವಾರ್ಟರ್ ಆಗಬೇಕಾಗಿತ್ತು, ಹೋಬಳಿ ಹೆಡ್ ಕ್ವಾರ್ಟರ್ ಆಗಿದೆ. ಇಲ್ಲೂ ಕೂಡ ಅದನ್ನು ಮಾಡಬೇಕು ಅಂತ ತಮ್ಮೆಲ್ಲರ ಹತ್ರ ಮನವಿ ಮಾಡ್ಕೊಂಡ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಎಲ್ಲರೂ ಕೂಡ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಒಗ್ಗಟ್ಟಿನಿಂದ ಇಲ್ಲಿ ಅಂಬೇಡ್ಕರ್ ಜಯಂತಿ ಕೂಡ ಏಪ್ರಿಲ್ 14 ಏನಿದೆ ಎಲ್ಲರೂ ಭಾಗವಹಿಸಿ ಎಲ್ಲರೂ ಕೂಡ ಹೊಂದಾಣಿಕೆ ಮಾಡ್ಕೋಬೇಕು. ಈ ಪೆಂಡಾಲ್ ಅವರು ನಿಮಗೆ ಹಿಂಗೆ ದಾರಿಗೆ ಅಡ್ಡ ಹಾಕ್ಬಿಟ್ಟು ಅಂಬೇಡ್ಕರ್ ಜಯಂತಿಗೆ ನಮ್ಗೆ ಯಾವುದು ಸಹಕಾರ ನೀಡಲ್ಲ. ಇದನ್ನು ತೆಗಿಸ್ಬೇಕು ಇಂಪಾರ್ಟೆಂಟ್ ಆಗಿ. ಈಗ ಯಾಕೆಂದರೆ ಈ ಕಡೆ ರೋಡ್ ಬೇಕು ಅವ್ರು ಮಾತ್ರ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಅಂಬೇಡ್ಕರ್ ಜಯಂತಿ ಬಂದಾಗ ನಮ್ಗೆ ಅಡ್ಡ ಆಗ್ತದೆ. ಇವೆಲ್ಲ ಕೂಡ ತೆಗಿಸಕ್ಕಂಥ ಒಂದು ವ್ಯವಸ್ಥೆನ ಮಾಡಬೇಕು. ಈ ಮುಖಂಡರು ಯಾರಿದ್ದಾರೋ ಅವರು ಇದಕ್ಕೆಲ್ಲ ಕೂಡ ಕಾರ್ಯರೂಪಕ್ಕೆ ತರಬೇಕಂತ ನಮ್ಮ ಹೆಣ್ಮಾತುಗಳನ್ನ ಹೇಳ್ತಾ ಉತ್ಸಾಹ ಮಾಡ್ತೀವಿ. ಜೈ